ನಮಸ್ಕಾರ ಎಲ್ಲರಿಗೂ ಜೈ ಶ್ರೀರಾಮ್. ನಿನ್ನೆ ನಾವು ಯೋಗವಾಹಗಳು ಮತ್ತು ವ್ಯಂಜನಗಳನ್ನು ನೋಡಿದ್ವಿ. ಇವತ್ತು ವ್ಯಂಜನಗಳಲ್ಲಿ ಎರಡು ವಿಧಗಳಾಗಿವೆ, ವರ್ಗೀಯ ಮತ್ತು ಅವರ್ಗೀಯ ವ್ಯಂಜನಗಳು. ಅವನ್ನು ನಾವು ಇವತ್ತು ಅಭ್ಯಾಸ ಮಾಡೋಣ. ಮೊದಲು ನಾವು ವ್ಯಂಜನದಲ್ಲಿ ಯಾವ್ಯಾವ ಅಕ್ಷರಗಳು ಬರ್ತವೆ ಅಂತ ನೋಡೋಣ ಬರ್ರಿ. ವ್ಯಂಜನದಲ್ಲಿ ಕ ಇಂದ ಳವರೆಗಿನ ಅಕ್ಷರಗಳು ಬರುತ್ತವೆ. ಕ, ಖ, ಗ, ಗ, ಜ್ಞ, ಚ, ಛ, ಜ, ಝ, ಞ, ಟ, ಠ, ಡ, ಢ, ಣ, ತ, ಥ, ದ, ದ, ನ, ಪ, ಪ, ಬ, ಭ, ಮ, ಯ, ರ, ಲ, ವ, ಶ, ಶ, ಸ, ಹ, ಳ. ಇವು ಒಟ್ಟಾರೆ 34 ಅಕ್ಷರಗಳಿವೆ. ಬರೀ ಹಾಗಾದರೆ ಅವುಗಳ ವಿಧಗಳನ್ನು ನೋಡೋಣ. ನಿನ್ನೆ ಹೇಳಿದ ಹಾಗೆ ವ್ಯಂಜನಗಳು ಎಂದರೆ ಸ್ವರಗಳ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳನ್ನು ವ್ಯಂಜನಗಳು ಎನ್ನುತ್ತಾರೆ. ಅಂದರೆ ಕ ಜೊತೆಗೆ ಅ ಉಚ್ಚಾರ ಆದ ತಕ್ಷಣ ಅದಾಗುತ್ತೆ ಖ. ಇದರಲ್ಲಿ 34 ಅಕ್ಷರಗಳಿವೆ. ವ್ಯಂಜನದಲ್ಲಿಯೂ ಕೂಡ ಎರಡು ವಿಧಗಳಿವೆ, ವರ್ಗೀಯ ವ್ಯಂಜನ ಮತ್ತು ಅವರ್ಗೀಯ ವ್ಯಂಜನ. ವರ್ಗೀಯ ವ್ಯಂಜನದಲ್ಲಿ ಕ ಇಂದ ಮವರೆಗೆ ಬರುತ್ತದೆ. ಅವರ್ಗೀಯ ವ್ಯಂಜನದಲ್ಲಿ ಯದಿಂದ ಳವರೆಗೆ ಬರುತ್ತದೆ. ಮೊದಲು ನಾವು ವರ್ಗೀಯ ವ್ಯಂಜನವನ್ನು ನೋಡೋಣ. ವರ್ಗೀಯ ವ್ಯಂಜನ. ವರ್ಗೀಯ ವ್ಯಂಜನಗಳು. ವರ್ಗೀಯ ವ್ಯಂಜನಗಳು ಕ ಇಂದ ಮವರೆಗೆ ಒಟ್ಟು 25 ಅಕ್ಷರಗಳಿವೆ. ಕ ಇಂದ ಮವರೆಗೆ ಒಟ್ಟು 25 ಅಕ್ಷರಗಳಿವೆ. ವರ್ಗೀಯ ವ್ಯಂಜನಗಳು ಎಂದರೆ ಕದಿಂದ ಮವರೆಗೆ ಒಟ್ಟು 25 ಅಕ್ಷರಗಳಿವೆ. ವರ್ಗೀಯ ವ್ಯಂಜನ ಎಂದರೆ ಒಂದು ವರ್ಗ ಅಥವಾ ಗುಂಪಿಗೆ ಸೇರಿಸಬಹುದಾದ ಅಕ್ಷರಗಳನ್ನು ವರ್ಗೀಯ ವ್ಯಂಜನ ಎನ್ನುತ್ತಾರೆ. ಒಂದು ವರ್ಗ ಅಥವಾ ಗುಂಪಿಗೆ ಸೇರಿಸಬಹುದಾದ ಅಕ್ಷರಗಳನ್ನು ವರ್ಗೀಯ ವ್ಯಂಜನಗಳು ಎನ್ನುತ್ತಾರೆ. ಒಂದು ವರ್ಗ ಅಥವಾ ಒಂದು ಗುಂಪಿಗೆ ಸೇರಿಸಬಹುದಾದ ಅಕ್ಷರಗಳನ್ನು ವರ್ಗೀಯ ವ್ಯಂಜನ ಎನ್ನುತ್ತಾರೆ. ಈಗ ಹಾಗಾದರೆ ಅವು ವರ್ಗಗಳು ಯಾವುವು ಅಂತ ನೋಡೋಣ. ಕ ವರ್ಗದಲ್ಲಿ ಕ, ಖ, ಗ, ಘ, ಞ. ಚ ವರ್ಗದಲ್ಲಿ ಚ, ಛ, ಜ, ಝ, ಞ. ಈಗ ಟ ವರ್ಗ ಟ, ಠ, ಡ,
ಡ ನ ತ ವರ್ಗ ತ ಥ ದ ದ ನ. ಈಗ ಪ ವರ್ಗ ಪ ಫ ಬ ಭ ಮ. ನೋಡಿರಿ, 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25. ಇವು 25 ಅಕ್ಷರಗಳು ವರ್ಗೀಯ ವ್ಯಂಜನಗಳು. ನೋಡಿರಿ, ಇದು ಒಂದು ವರ್ಗ, ಇದು ಒಂದು ಗುಂಪು, ಇದು ಒಂದು ಗುಂಪು ಚದು, ಹಾಗೆ ಟ ತ ಪ ಇವುಗಳ ಗುಂಪಿದೆಯಲ್ಲ, ಇವು ಗುಂಪಿನಲ್ಲಿ ಬರುವಂಥ ಅಕ್ಷರಗಳು. ಹೀಗಾಗಿ ವರ್ಗೀಯ ವ್ಯಂಜನಗಳು ಅಂತಂದು ಕರೀತಾರೆ. ಈಗ ಅವರ್ಗೀಯ ವ್ಯಂಜನಗಳನ್ನು ನೋಡೋಣ. ಅವರ್ಗೀಯ ವ್ಯಂಜನಗಳು. ಅವರ್ಗೀಯ ವ್ಯಂಜನಗಳು ಎಂದರೆ ಯದಿಂದ ಳವರೆಗೆ ಒಟ್ಟು 9 ಅಕ್ಷರಗಳಿವೆ. ಒಂದು ವರ್ಗ ಅಥವಾ ಒಂದು ಗುಂಪಿಗೆ ಸೇರಿಸಲು ಬಾರದ ಅಕ್ಷರಗಳನ್ನು ಅವರ್ಗೀಯ ವ್ಯಂಜನ ಎನ್ನುತ್ತಾರೆ. ವರ್ಗೀಯ ಅಂದರೆ ಒಂದು ವರ್ಗ ಅಥವಾ ಗುಂಪಿಗೆ ಸೇರಿಸಬಹುದು ವರ್ಗೀಯ. ಅವರ್ಗೀಯ ಗುಂಪಿಗೆ ಸೇರಿಸಬಾರದಂಥ ಅಕ್ಷರಗಳು. ನೋಡಿ, ಯ ಇಂದ ಳವರೆಗೆ ಒಟ್ಟು 9 ಅಕ್ಷರಗಳಿವೆ. ಒಂದು ವರ್ಗ ಅಥವಾ ಒಂದು ಗುಂಪಿಗೆ ಸೇರಿಸಲು ಬಾರದ ಅಂದರೆ ಬರಲ್ಲ ಬಾರದ ಅಕ್ಷರಗಳನ್ನು ಅವರ್ಗೀಯ ವ್ಯಂಜನಗಳು ಎನ್ನುತ್ತಾರೆ. ನೋಡ್ರಿ, ಯ ರ ಲ ವ ಶ ಶ ಸ ಹ ಳ ಇವು ಅವರ್ಗೀಯ ವ್ಯಂಜನಗಳು. ನೋಡ್ರಿ, ಇವೆಲ್ಲ ಬಿಡಿ ಬಿಡಿ ಆಗಿದ್ದಾವೆ. ಇವನ್ನ ಯಾವುದೇ ಒಂದು ವರ್ಗಕ್ಕೆ ಸೇರಿಸಲು ಬರಲ್ಲ. ಅದಕ್ಕಾಗಿ ಇವನ್ನ ಅವರ್ಗೀಯ ವ್ಯಂಜನಗಳು ಎನ್ನುತ್ತಾರೆ. ಈಗ ವರ್ಗೀಯ ವ್ಯಂಜನದಲ್ಲಿ ಮತ್ತೆ 3 ಪ್ರಕಾರ ಮಾಡಿದ್ದಾರೆ: ಅಲ್ಪಪ್ರಾಣ, ಮಹಾಪ್ರಾಣ ಮತ್ತು ಅನುನಾಸಿಕ. ಅವು ಯಾವುವು ಅಂತ ನೋಡೋಣ. ವರ್ಗೀಯ ವ್ಯಂಜನಗಳಲ್ಲಿ 3 ವಿಧಗಳಿವೆ. ಒಂದು ಅಲ್ಪಪ್ರಾಣ, ಅಲ್ಪಪ್ರಾಣ 2, ಮಹಾಪ್ರಾಣ 3,
ಅನುನಾಸಿಕಗಳು. ಮೊದಲು ನಾವು ನೋಡೋಣ ಅಲ್ಪಪ್ರಾಣ. ಕಡಿಮೆ ಉಸಿರಿನ ಸಹಾಯದಿಂದ ಉಚ್ಚರಿಸುವ ವ್ಯಂಜನಗಳನ್ನು ಅಲ್ಪಪ್ರಾಣ ಎಂದು ಕರೆಯುತ್ತಾರೆ. ನೋಡ್ರಿ, ಕಡಿಮೆ ಉಸಿರಿನಿಂದ ಕಡಿಮೆ ಉಸಿರಿನಿಂದ ಉಚ್ಚರಿಸುವ ವ್ಯಂಜನಗಳನ್ನು ಅಲ್ಪಪ್ರಾಣ ಎನ್ನುತ್ತಾರೆ. ಈಗ ನೀವು ನೋಡಿದ್ರಲ್ಲ, ಇವೆಲ್ಲ ವರ್ಗಗಳು. ಇದರಲ್ಲಿನ 1ನೇ ಮತ್ತು 3ನೇ ಇವು ವರ್ಗಗಳನ್ನು, ಅಂದರೆ ಇವು ಅಕ್ಷರಗಳನ್ನು ನಾವು ಅಲ್ಪಪ್ರಾಣ ಅಕ್ಷರಗಳು ಅಂತಂದು ಕರಿತೀವಿ, ಅಲ್ಪಪ್ರಾಣ ವ್ಯಂಜನಗಳಂತಂದು ಕರಿತೀವಿ. ನೋಡ್ರಿ, ಪ್ರತಿ ವರ್ಗಗಳ ಮೊದಲನೆಯ ಮತ್ತು 3ನೆಯ ಅಕ್ಷರಗಳನ್ನು ಅಲ್ಪಪ್ರಾಣ ಎನ್ನುತ್ತಾರೆ. ಈಗ ತೋರಿಸಿದ್ನಲ್ಲ ಅವು ಯಾವ್ಯಾವು ಅಂದರೆ ಕ, ಚ, ಟ, ತ, ಪ. ಇದು ಮೊದಲನೆಯ ಅಕ್ಷರಗಳು. ಇವು ಈಗ ಗ, ಜ, ಡ, ದ, ಬ. ಇದು 3ನೆಯ ಅಕ್ಷರಗಳು. ಇವು ಅಲ್ಪಪ್ರಾಣ ಅಕ್ಷರಗಳು. ಈಗ ನೋಡೋಣ ಮಹಾಪ್ರಾಣ, 2ನೇ ವಿಧ ಮಹಾಪ್ರಾಣ. ಹೆಚ್ಚು ಉಸಿರಿನ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳಿಗೆ ಮಹಾಪ್ರಾಣ ಎನ್ನುತ್ತಾರೆ. ಅಲ್ಪಪ್ರಾಣಕ್ಕೆ ಕಡಿಮೆ ಉಸಿರಿನ ಸಹಾಯ, ಮಹಾಪ್ರಾಣಕ್ಕೆ ಹೆಚ್ಚು ಉಸಿರಿನ ಸಹಾಯದಿಂದ. ಹೆಚ್ಚು ಉಸಿರಿನ ಸಹಾಯದಿಂದ ಉಚ್ಚರಿಸುವ ವ್ಯಂಜನಗಳನ್ನು ಮಹಾಪ್ರಾಣ ಎನ್ನುತ್ತಾರೆ. ಇದು ನೋಡ್ರಿ, 1ನೇ ಲೈನು ಅಂದರೆ 1ನೇಯ ಮತ್ತು 3ನೇಯ ಅಕ್ಷರಗಳನ್ನು ನೀವು ಅಲ್ಪಪ್ರಾಣ ಅಂತಂದು ನೋಡಿದ್ರಿ. ಈಗ ಇದು 2ನೇದ್ದು ಮತ್ತು 4ನೇ ಅಕ್ಷರಗಳನ್ನು ಮಹಾಪ್ರಾಣ ಅಂತಂದು ಹೇಳ್ತೀವಿ.
ಪ್ರತಿ ವರ್ಗದ ಪ್ರತಿ ವರ್ಗಗಳ ಎರಡನೆಯ ಮತ್ತು ನಾಲ್ಕನೇ ಅಂದರೆ ಎರಡನೇ ಲೈನು ಮತ್ತು ನಾಲ್ಕನೇ ಲೈನು. ನಾಲ್ಕನೆಯ ಅಕ್ಷರಗಳನ್ನು ಮಹಾಪ್ರಾಣ ಎನ್ನುತ್ತೇವೆ. ಈಗ ನೋಡ್ರಿ, ಕ ಚ ಟ ತ ಪ ಗ ಜ ಡ ದ ಮ ಇವನ್ನ ಕಡಿಮೆ ಉಸಿರಿನಿಂದ ಹೇಗೆ ಹೇಳಿದ್ದು ಹಾಗೆ ಈಗ ಹೆಚ್ಚು ಉಸಿರಿನಿಂದ ಹೇಳೋದು. ಖ ಛ ಠ ದ ಫ ಘ ಝ ಢ ಧ ಭ ಇವನ್ನ ಹೆಚ್ಚು ಉಸಿರಿನ ಸಹಾಯದಿಂದ ಹೇಳ್ತೀವಿ. ಅದಕ್ಕಾಗಿ ಇವನ್ನ ಮಹಾಪ್ರಾಣ ಅಂತ ಕರೀತಾರೆ. ಈಗ ನೋಡೋಣ ಅನುನಾಸಿಕ. ಅನುನಾಸಿಕ ಇವು ಒಟ್ಟು 5 ಅಕ್ಷರಗಳಿವೆ. ಇದು ಅಲ್ಪಪ್ರಾಣ ಮತ್ತು ಮಹಾಪ್ರಾಣ 10 ಅಕ್ಷರಗಳಿವೆ. 10 ಅಕ್ಷರಗಳಿವೆ. ಇದು ಮಹಾಪ್ರಾಣನು 10 ಅಕ್ಷರಗಳಿವೆ. ಅನುನಾಸಿಕ ಎಂದರೆ ಮೂಗಿನ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳಿಗೆ ಅನುನಾಸಿಕ ಅಕ್ಷರ ಎನ್ನುತ್ತಾರೆ. ಮೂಗಿನ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳಿಗೆ ಅಥವಾ ವ್ಯಂಜನಾಕ್ಷರಗಳಿಗೆ ಉಚ್ಚರಿಸುವ ವ್ಯಂಜನಾಕ್ಷರಗಳಿಗೆ ಅನುನಾಸಿಕ ಅಕ್ಷರ ಅನುನಾಸಿಕ ಅಕ್ಷರಗಳು ಎನ್ನುತ್ತಾರೆ. ಅವು ಯಾವುವೆಂದರೆ ಪ್ರತಿ ವರ್ಗದ 5ನೇ ಸಾಲಿನ ಅಕ್ಷರಗಳನ್ನು ಅನುನಾಸಿಕ ಅಕ್ಷರ ಎನ್ನುತ್ತೆ. ಇದು ನೋಡಿರಿ, 1ನೇ ಲೈನು ಮತ್ತು 3ನೇ ಲೈನು ಅಲ್ಪಪ್ರಾಣ, 2ನೇದು ಮತ್ತು 4ನೇದು ಮಹಾಪ್ರಾಣ, ಇದು 5ನೇ ಲೈನ್ ಇದೆಯಲ್ಲ ಇದು ಮಹಾಪ್ರಾಣ, ಅನುನಾಸಿಕ. ಇದು 5ನೇ ಲೈನು ಅನುನಾಸಿಕ. ಪ್ರತಿ ವರ್ಗದ 5ನೇಯ ಅಕ್ಷರಗಳಿಗೆ ಅನುನಾಸಿಕ ಅಕ್ಷರಗಳು. ಇದು ನೋಡಿ, ಞ
ಞ ಇದು ಮೂಗಿನ ಸಹಾಯದಿಂದ ನಾವು ಹೇಳ್ತೀವಲ್ಲ, ಅದಕ್ಕೆ ಅನುನಾಸಿಕ ಅಕ್ಷರಗಳು ಎಂತಾರೆ. ಟ, ನ, ಮ ಇವು ಅನುನಾಸಿಕ ಅಕ್ಷರಗಳು. ಇವತ್ತಿನ ಅಭ್ಯಾಸದಲ್ಲಿ ನಾವು ವರ್ಗೀಯ ವ್ಯಂಜನಗಳು ಮತ್ತು ಅವರ್ಗೀಯ ವ್ಯಂಜನಗಳನ್ನು ನೋಡಿದ್ವಿ. ಮತ್ತು ವರ್ಗೀಯ ವ್ಯಂಜನದಲ್ಲಿಯೂ 3 ವಿಧಗಳು: ಅಲ್ಪಪ್ರಾಣ, ಮಹಾಪ್ರಾಣ ಮತ್ತು ಅನುನಾಸಿಕ ಅಕ್ಷರಗಳಲ್ಲಿ ಯಾವ್ಯಾವ ಅಕ್ಷರಗಳು ಮತ್ತು ಯಾವ್ಯಾವ ವರ್ಗದ ಅಕ್ಷರಗಳು ಬರ್ತಾವಂತಂದು ನೋಡಿದ್ವಿ. ಮುಂದಿನ ವಿಡಿಯೋದಾಗ ಮತ್ತೊಂದು